ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೇ ನಮಸ್ತೆ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟಭುಜ ಜ್ಯೋತಿಷಾಲಯ ವತಿಯಿಂದ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಹಾಗೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ ಹಾಗೂ ಇತರರಿಗೂ ಶೇರ್ ಮಾಡಿ. ಯಾಕೆಂದರೆ ಪ್ರತಿದಿನ ನಾನು ಹೊಸ ಸಂಚಿಕೆಯನ್ನು ಕೊಡ್ತಾ ಬರ್ತೇನೆ. ಹಾಗೆ ನನ್ನ ಹಳೆಯ ಸಂಚಿಕೆಯನ್ನು ಸಹ ನೀವು ವೀಕ್ಷಣೆ ಮಾಡಿ. ಯಾಕೆಂದರೆ ನಿಮಗೆ ಹಲವಾರು ಜ್ಯೋತಿಷ್ಯ ಉಪಯುಕ್ತ ಮಾಹಿತಿಗಳು ನಿಮಗೆ ಮುಂದಿನ ದಿನಗಳಲ್ಲಿ ಉಪಯೋಗಕ್ಕೆ ಬರ್ಬೋದು. ಈಗ ವಿಚಾರಕ್ಕೆ ಬರೋಣ. ನವರಾತ್ರಿಯಲ್ಲಿ ಕಳಶವಿಲ್ಲದೆ ಮನೆಯಲ್ಲಿ ಫೋಟೋ ಆರಾಧನೆ ಮಾಡ್ಬೋದಾ? ಫಲ ಲಭಿಸುತ್ತಾ? ಹಾಗೆ ದಿನಗಳಾದರೆ ಪೂಜಿಸಬಹುದಾ? ಎಷ್ಟು ದಿವಸಕ್ಕೆ ಪೂಜಿಸಬೇಕು? ಉಪವಾಸ ಕ್ರಮ, ಆಚರಿಸುವ ವಿಧಾನ, ಮಡಿ ಮೇಲೆಗೆ ಆಚರಣೆ ಎನ್ನುವ ವಿಚಾರವಾಗಿ ನಾನು ಈಗಿನ ಸಂಚಿಕೆಯಲ್ಲಿ ನಿಮಗೆ ವಿಚಾರವನ್ನು ಕೊಡ್ತಾ ಇದ್ದೀನಿ. ನವರಾತ್ರಿ 9 ದುರ್ಗೆಯರ ಆರಾಧನೆ ವಿಶೇಷ ಹಾಗೂ ನವರಾತ್ರಿಯಲ್ಲಿ ನಾವು ವಿಶೇಷವಾಗಿ ಕಳಶ ಆರಾಧನೆಯಲ್ಲಿ ಗಮನ ಹರಿಸ್ತೇವೆ. ಒಳ್ಳೆಯ ಸಮಯ ಸ್ಥಾಪನೆ ಮಾಡಿ ಸಂಕಲ್ಪವನ್ನು ಸಹ ನಾವು ಮಾಡ್ತೇವೆ. ಪ್ರತಿ ವರ್ಷದ ಪೂಜೆಯ ಸಕಲ ಸಿದ್ಧತೆ ನಮಗೆ ಗೊತ್ತೇ ಇರುತ್ತೆ. ಹಾಗೂ ಕ್ರಮ ಬದ್ಧತೆಯನ್ನು ಆ ವರ್ಷಕ್ಕೆ ಪಂಚಾಂಗ ರೀತಿ ಅನುಸಾರವಾಗಿ ನಾವು ಸ್ಥಾಪನೆ ಮಾಡಿ ಪೂಜೆಯನ್ನು ನವದುರ್ಗೆಯರಿಗೆ ಸಲ್ಲಿಸ್ತೇವೆ. ಮತ್ತು ಕೆಲವರು ದೇವಿ ಆರಾಧನೆ, ದೇವಾಲಯ ದರ್ಶನ ಹಾಗೂ ದುರ್ಗಾ ಒಂದು ಫೋಟೋ, ಚಾಮುಂಡೇಶ್ವರಿ ಫೋಟೋ ಇಟ್ಟು ಪೂಜಿಸುತ್ತಾರೆ. ವೀಕ್ಷಕರಲ್ಲಿ ಗೊಂದಲವಿದೆ. ನಾವು ಕಳಶ ಸ್ಥಾಪನೆ ಮಾಡ್ತಿಲ್ಲ, ನವರಾತ್ರಿ ದೇವಿ ಆರಾಧನೆಯಲ್ಲಿ ನಮಗೆ ಅಷ್ಟು ಫಲ ಬರುತ್ತಾ ಬರಲ್ವಾ? ಈ ವರ್ಷದಿಂದ ಏನಾದರೂ ನಾವು ಕಳಶ ಸ್ಥಾಪನೆ ಮಾಡ್ಬೋದಾ? ನಮ್ಮ ಕುಟುಂಬದಲ್ಲಿ ಕಳಶ ಸ್ಥಾಪನೆ ಮಾಡೇ ಇಲ್ಲ, ನವರಾತ್ರಿ ಆಚರಣೆ ಇರೋದರಿಂದ ನಾವು ಹೇಗೆ ಮಾಡೋದು? ಮಾಡ್ಬೋದಾ ಬೇಡ? ಇದು ಹಲವಾರು ಒಂದು ಗೊಂದಲಮಯವಾಗಿದೆ. ಕೆಲವರಿಗೆ ಭಯ, ನಮ್ಮ ಕುಟುಂಬದಲ್ಲಿ ಹಿರಿಯರಿಂದ ಈ ಸಂಪ್ರದಾಯ ಬಂದಿಲ್ಲ ಅನ್ನುವ ವಿಚಾರವು ಅವ್ರ ಮನದಲ್ಲಿ ಕಾಡ್ತಾ ಇರುತ್ತೆ. ಇದರಿಂದ ಎಷ್ಟೋ ಜನ ಕಳಶವನ್ನು ಸ್ಥಾಪನೆ ಮಾಡಲು ಸಹ ಹಿಂಜರಿಯುತ್ತಾರೆ. ಆದರೆ ವೀಕ್ಷಕರು, ಯಾವುದೇ ರೀತಿ ಭಯ ಬೇಡ. ಫೋಟೋ ಪೂಜೆಯಲ್ಲಿ ದೇವಿಯ ಆವಾಹನೆ ಕಳಶಕ್ಕೆ ಎಷ್ಟಿರುತ್ತೋ ಅಷ್ಟೇ ಶಕ್ತಿ ಈ ಒಂದು ಫೋಟೋ ಆರಾಧನೆಯಲ್ಲೂ ಸಹ ಬರುತ್ತೆ. ಕಳಶಕ್ಕೆ ವಿಶೇಷವಾಗಿ ನಾವು ಎಲ್ಲ ದ್ರವ್ಯಗಳನ್ನು ಹಾಕಿ ಏನು ಪೂಜಿಸ್ತೀವೋ ಆ ಶಕ್ತಿ ಹೇಗೆ ಆವಾಹನೆ ಮಾಡ್ತೀವೋ ಅದೇ ರೀತಿ ಫೋಟೋಗೂ ಸಹ ವಿಶೇಷ ನಾವು ಕೈಯನ್ನು ಮುಗಿದು ಪುಷ್ಪ ಅಲಂಕಾರದಿಂದಲೇ ಸಹ ಅಷ್ಟು ಶಕ್ತಿಯನ್ನು ನಾವು ಕೊಡಬಹುದು. ಆತಂಕ ಬೇಡ. ಸಂಪೂರ್ಣವಾಗಿ ಮನಸ್ಸೋ ಇಚ್ಛೆಯಿಂದ ಪೂಜೆ ಮಾಡಿ ನಿಮಗೆ ಅಷ್ಟಫಲಗಳು ಸಹ ನಿಮಗೆ ಸಿಗುತ್ತೆ. ಫೋಟೋ ಮುಂದೆ ಕುಂಕುಮ ಅರ್ಚನೆ ಮಾಡ್ಬೋದು ಅಥವಾ ಪುಷ್ಪಾರ್ಚನೆ ಮಾಡ್ಬೋದು. ಹಾಗೆ ಕಳಶ ಸ್ಥಾಪನೆಯಲ್ಲಿ ನಾವು ಏನು ಮಾಡ್ತೀವೋ ಅದೇ ರೀತಿಯಲ್ಲಿ ಎಲ್ಲವನ್ನು ಸಹ ಫೋಟೋಗೆ ನಾವು ಮಾಡುವುದರಿಂದ ನಮ್ಗೆ ಅಷ್ಟೇ ಫಲಗಳು ಖಂಡಿತ ಲಭಿಸುತ್ತೆ. ನಾವು ಜಪಮಾಲೆಯಿಂದಲೂ ಜಪಿಸ್ಬೋದು. ಇದರಿಂದಲೂ ದೇವಿ ತೃಪ್ತಳಾಗಿ ನಮಗೆ ಸರ್ವವರಗಳನ್ನು ಸಹ ದಯಪಾಲಿಸ್ತಾರೆ. ಮಡಿ ಮೇಲಿಗೆ ಆಚರಣೆ ತುಂಬ ಮುಖ್ಯ. ಹಾಗೂ ನಾವು ಇಂದಿನ ವಿಡಿಯೋದಲ್ಲಿ ಪೂಜಾ ಕ್ರಮದಲ್ಲಿ ಏನು ಹೇಳ್ಕೊಟ್ಟಿರ್ತೀನೋ ಅದನ್ನೇ ಈ ಫೋಟೋ ಆರಾಧನೆಯಲ್ಲಿ ಸಹ ನೀವು ಮುಂದುವರಿಸಿ. ಅದಕ್ಕೆ ಹಳೆಯ ವಿಡಿಯೋ ನೋಡಿದ್ರೆ ನಿಮಗೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಳು ನಿಮಗೆ ಲಭ್ಯ ಆಗುತ್ತೆ. ದೇವರ ದರ್ಶನವನ್ನು ಮಾಡಿ, ನಿಂಬೆಹಣ್ಣಿನ ಆರತಿ ಮಾಡಿ, ಮಡ್ಲಕ್ಕಿಯನ್ನು ಕೊಡಿ. ಹಾಗೆ ನಾನು ಹಿಂದೆ ಹೇಳಿಕೊಟ್ಟಂತೆ ಅಮ್ಮನವರಿಗೆ ಪೂಜೆ ಆದ ಮೇಲೆ ನೈವೇದ್ಯವನ್ನು ಸಹ ನೀವು ಮಾಡಲೇಬೇಕಾಗತ್ತೆ. ಮಾಂಸಾಹಾರ ನವರಾತ್ರಿಯಲ್ಲಿ ಮುಗಿಯೋವರೆಗೂ ಬೇಡ. ಅಮಾವಾಸ್ಯೆ ಹುಣ್ಣಿಮೆಯವರೆಗೂ ವಿಶೇಷವಾಗಿ ಉಪಯೋಗಿಸಬಾರದು. ಹುಣ್ಣಿಮೆಯ ನಂತರ ನೀವು ಮಾಂಸಾಹಾರವನ್ನು ನೀವು ಉಪಯೋಗಿಸ್ಬೇಕಾಗತ್ತೆ. ಹಾಗೆ ಮತ್ತೊಂದು ಗೊಂದಲ, ದಿನಗಳಾದರೆ ಪೂಜೆ ಮಾಡ್ಬೋದಾ? ಎಷ್ಟು ದಿವಸಕ್ಕೆ ಮಾಡಬೇಕು? ಎಷ್ಟು ದಿವಸಕ್ಕೆ ಮಾಡಬಾರ್ದು? ಪೂಜಾ ಭಗ್ನವಾಗುತ್ತೆ. ಈ ಥರ ಆದರೆ ಹಲವು ಪ್ರಶ್ನೆಯಲ್ಲಿ ಈಗ ನಾವು ತೆರೆಯನ್ನು ಎಳೆಯೋಣ. ಪೂಜೆ ಪ್ರಾರಂಭ ಆದಾಗ ಮೊದಲ ನಂತರ ದಿನಗಳ ಆದರೆ 5 ದಿವಸ ಪೂಜೆ ಮಾಡಬಾರ್ದು. ಮನೆಯಲ್ಲಿರುವಂತಹ ನಮ್ಮಲ್ಲಿರುವಂತಹ ಹಿರಿಯರಿರ್ಬೋದು, ತಂದೆ ತಾಯಿಗಳಿರ್ಬೋದು ಅಥವಾ ಮಕ್ಕಳ ಮುಖಾಂತರ ಮುಂದುವರಿಸ್ಬೋದು. ನಿಮಗೆ ದಿನಗಳು ಆಗೋಗಿದೆ, ಈ ವರ್ಷ ಪೂಜೆ ನಡೆಸೋಕ್ಕಾಗತ್ತಾ ನಡೆಸೋದಿಲ್ವ ಅಂತ ಭಯ ಬೇಡ. ಮನೆಯವರಿಂದಲೇ ನೀವು ಪ್ರಾರಂಭಿಕ ಪೂಜೆಯನ್ನು ಮಾಡಿಸಿ ನಂತರ ನೀವು ಮುಂದುವರಿಸ್ಬೋದು. ಮತ್ತೊಂದು ಪ್ರಶ್ನೆ, ನನಗೆ ದಿನಗಳು ಆಯಿತು, 5 ದಿವಸ ಪೂಜೆ ಮಾಡಲಿಲ್ಲ, ಮಂತ್ರಪಠೆ ಮಾಡಿಲ್ಲ, ನಾನು ಮುಂದಿನ 4-5 ದಿವಸ ಪೂಜೆಗಳು ನನಗೆ ಮಾಡೋಕ್ಕಾಗ್ತಾನೇ ಇಲ್ಲ, ನನಗೆ ಅದು ಮಿಸ್ ಆಗೋಯ್ತು, ಮುಂದೆ ಉಳಿಕೆ ಪೂಜೆನ ಮಾಡ್ಬೋದಾ? ಖಂಡಿತ ನೀವು ಮಾಡ್ಬೋದು, ಏನೂ ತಪ್ಪಿಲ್ಲ. ಯಾಕಂದರೆ ನಿಮಗೆ 4 ದಿವಸ ಪೂಜೆ ಈಗಾಗಲೇ ನಿಮ್ಮ ಮನೆಯಲ್ಲೆಲ್ಲ ಮಾಡಿರೋದ್ರಿಂದ ನೀವು ಮುಂದಿನ ಪೂಜೆಗಳನ್ನು ನೀವು ಮುಂದುವರಿಸ್ಕೊಂಡು ಹೋಗ್ಬೋದು. ಅಷ್ಟೇ ಫಲಗಳು ನಿಮಗೆ ಫಲಪ್ರಾಪ್ತಿ ಆಗುತ್ತೆ. ಪ್ರಕೃತಿ ಹೆಣ್ಣಿನ ಅಂಶ ಆದ್ದರಿಂದ ದಿನಗಳು ಇದು ಸರ್ವೇ ಸಾಮಾನ್ಯ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಆದರೆ ಮನೆ ಯಜಮಾನರು ಮಕ್ಕಳಿಂದ ಪೂಜೆ ಪ್ರಾರಂಭಿಸಿ ನಂತರ ನೀವು ಮುಂದುವರಿಸಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ನವರಾತ್ರಿ ಮುನ್ನವೇ ನಾನು ದಿನ ಆಗೋಯಿತು, ನವರಾತ್ರಿ 2 ದಿವಸ 3 ದಿವಸ ಅಥವಾ 4 ದಿವಸ
ಹಿಂದೆನೇ ಆಗಿಬಿಟ್ಟಿದ್ದೀನಿ, ನನಗೆ 1-2 ದಿವಸಕ್ಕೇ ನನಗೆ ನಂತರ ಪೂಜೆ ಮಾಡೋಕ್ಕೆ ಹೋಗೋದು, ಮಾಡುವಂತಿಲ್ಲ ಹೇಗೆ ಅನ್ನುವಾಗ ಮನೇಲಿರುವಂಥರಲ್ಲೇ ಹಿರಿಯರ ಯಜಮಾನ್ಯದಲ್ಲೇ ನಿಮ್ಮ ಮಕ್ಕಳಿಂದಲೇ ಪೂಜೆಯನ್ನು ನೀವು ಪ್ರಾರಂಭಿಸಿ, ಅವರಿಂದಲೇ ನೀವು ಸ್ಥಾಪನೆಯನ್ನು ಮಾಡಿಸಿ, ಫೋಟೋ ಇಟ್ಟು ನೀವು ವಿಶೇಷವಾಗಿ ಪೂಜೆಯನ್ನು ನೀವು ಪ್ರಾರಂಭಿಸ್ಬಿಡಿ. ಆವಾಗ ಏನೂ ತೊಂದರೆ ಆಗಲ್ಲ. ಮುಂದೆ ನೀವು ನಂತರ ದಿನಗಳಲ್ಲಿ ನೀವು ಮುಂದುವರ್ಸ್ಕೊಂಡು ಅವ್ರ ಯಥಾಶಕ್ತಿ ಗೊತ್ತಿರೋಂಗೆ ನೀವು ದೀಪ ಹಚ್ಚಿ ನಮಸ್ಕಾರ ಮಾಡಿಸಿದ್ರು ಆಯಿತು. ನಂತರ ದಿನಗಳಲ್ಲಿ ನೀವು ಉಳಿಕೆ ಪೂಜೆಯನ್ನು ನೀವು ಮಾಡಿದೆ ಅದರಲ್ಲಿ ದೇವಿ ನಿಮ್ಗೆ ಯಾವತ್ತೂ ಕೈ ಹಿಡಿತಾಳೆ. ಯಾಕಂದರೆ ದೇವಿಗೆ ಎಲ್ಲ ಗೊತ್ತು, ಒಳ್ಳೆಯದು ಕೆಟ್ಟದ್ದು ಎಲ್ಲ ಗೊತ್ತಿರುತ್ತೆ ಒಳಗೆ. ಅದೇ ನಿಲ್ಲಿಸೋದು ಬೇಡ. ಕನಿಷ್ಠ 9 ವರ್ಷ ದುರ್ಗಾ ಪೂಜೆ ನೀವು ಮಾಡಲೇಬೇಕು. ಮಧ್ಯ ಅಂತರ ಕೊಡುವುದು ಬೇಡ. ಮಧ್ಯೆ ಅಂತರ ಕೊಟ್ಟರೆ ಏನಾಗುತ್ತೆ, ಮತ್ತೆ 9 ವರ್ಷ ನೀವು ಮುಂದುವರಿಸಬೇಕಾಗತ್ತೆ. 9 ವರ್ಷ ಮಾಡಿದರೆ ನಿಮಗೆ ಪೂರ್ಣ ಫಲ. ಅರ್ಧಂಬರ್ಧ ಮಾಡಿದೆ, 3 ವರ್ಷ ಮಾಡಿದೆ, 4 ವರ್ಷ ಮಾಡಿದೆ, ನಿಮಗೆ ಪೂರ್ಣ ಫಲ ಪ್ರಾಪ್ತಿಗಳು ನವದುರ್ಗೆಯರು ಆಗೋದಿಲ್ಲ. ಆದ್ದರಿಂದ ನೀವು ಸಂಪೂರ್ಣವಾಗಿ 9 ವರ್ಷ ಸಂಪೂರ್ಣವಾಗಿ ಯಥಾಶಕ್ತಿ ನೀವು ಮಾಡೋದಕ್ಕೆ ಪ್ರಯತ್ನ ಪಡಿ. ಹಾಗೆ ಉಪವಾಸಕ್ಕೆ ಬಂದಾಗ 1 ಹೊತ್ತು ಉಪವಾಸ ಮಾಡಬೇಕಾ, 2 ಹೊತ್ತು ಮಾಡಬೇಕಾ, ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಿದ್ರೆ ಫಲ ಅನ್ನೋ ಪ್ರಶ್ನೆ ಬಂದಾಗ ನಮಗೆ ದಿನಕ್ಕೆ 3 ಹೊತ್ತಿದೆ, ಬೆಳಗ್ಗೆ, ಮಾಧ್ಯಾಹ್ನಿಕ ಮತ್ತು ರಾತ್ರಿ. ಮಾಧ್ಯಾಹ್ನಿಕ ಉಪವಾಸ ಶ್ರೇಷ್ಠ. ಮಾಧ್ಯಾಹ್ನಿಕ ದುರ್ಗಾದೇವಿಗೆ ಶಕ್ತಿ ಹೆಚ್ಚಿರೋದ್ರಿಂದ ಮಾಧ್ಯಾಹ್ನಿಕ ಉಪವಾಸ ಮಾಡಿದು ಲಘು ಆಹಾರವನ್ನು ಬಳಸಿ ನೀವು ದೇವಿಗೆ ಸಂತೃಪ್ತಿ ಪಡಿಸ್ಬೋದು. ಶಕ್ತಿ ಅನುಸಾರವಾಗಿ ನೀವು ಮಾಡಿದ ಅದರಲ್ಲಿ ವಿಶೇಷ ಫಲಗಳನ್ನ ನೀವು ಪಡಿತೀರ. ಹಾಗೆ 9 ದಿವಸ ನವರಾತ್ರಿಯಲ್ಲಿ ನಾವು ಸೂತಕದ ಮನೆಗೆ ಹೋಗಬಾರ್ದು. ಹೊರಗಡೆ ಎಲ್ಲೂ ಊಟ ಆಹಾರ ತಿಂಡಿ ತಿನಿಸುಗಳು ಹಂಗೆ ಬೇಕ್ರಿ ಅಂತೇನು ಹೇಳ್ತೀವೋ ಆ ಥರ ಫಾಸ್ಟ್ ಫುಡ್ ಅಂತೀವಿ, ಹೊರ ಯಾವುದೇ ರೀತಿ ಪದಾರ್ಥಗಳನ್ನು ಸಹ ಬಳಸಬಾರದು. ಮಡಿ ಮೇಲಿಗೆ ಆಚರಣೆ ಇರುವುದರಿಂದ ನಾವು ಇದನ್ನೆಲ್ಲ ಪಾಲಿಸಬೇಕಾಗತ್ತೆ. ಸಾವಿಗೆ ಹೋಗಬಾರ್ದು. ಈ ರೀತಿಯಾಗಿ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ತಿಥಿಯ ಊಟ ಇನ್ನೂ ಉಳಿದಂತೆ ಯಾವುದೋ ಅಶುಭ ಒಂದು ಊಟೋಪಚಾರಗಳಿದ್ದಾಗ ನಾವು ಹೊರಗಡೆ ಎಲ್ಲೂ ಸಹ ಹೋಗದೆ ಮಾಡಬೇಕು. ಶ್ರದ್ಧಾಭಕ್ತಿ ನಿಯಮವನ್ನು ಪಾಲಿಸಿದರೆ ನವರಾತ್ರಿಯ ಪೂರ್ಣ ಫಲ ಪಡೆಯಬಹುದು. ತಮ್ಮೆಲ್ಲರಿಗೂ ಈ ವರ್ಷ ಸಂಪೂರ್ಣ ನವರಾತ್ರಿಯ ಫಲ ಪೂಜೆ ಲಭಿಸಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೂ ಇತರರಿಗೂ ಶೇರ್ ಮಾಡಿ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.